ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನೆಲ್. ಅದು ಬಂದ್ಬಿಟ್ಟು ಪಾಪ್ಕಾರ್ನ್ ವಿತ್ ಸುಶಾ. ಸೊ ನಾನು ಯೂಶ್ವಲಿ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಮೂವಿಗೆ ಹೋಗಿ ಬಂದೆ ಅಂತ ಹೇಳಿ ಸ್ಟೋರಿ ಹಾಕಿದ್ರೆ ಸಾಕು, ಎಲ್ಲರೂ ಕೇಳ್ತಾ ಇದ್ರಿ ಲೈಕ್ ಮೂವಿ ಹೇಗಿತ್ತು, ರಿವ್ಯೂ ಕೊಡಿ ಅಂತ. ಸೊ ನಾನು ಡಿಸೈಡ್ ಮಾಡಿದೆ ಏನಕ್ಕೆ ಒಂದು ಯೂಟ್ಯೂಬ್ ಚಾನೆಲೇ ಓಪನ್ ಮಾಡಬಾರ್ದು ಅಂತ. ಸೊ ನಾನು ಅದಕ್ಕೆ ಈ ಚಾನೆಲ್ ಕ್ರಿಯೇಟ್ ಮಾಡಿದೆ. ಅದು ಬಂದ್ಬಿಟ್ಟು ಪಾಪ್ಕಾರ್ನ್ ವಿತ್ ಸುಶ್. ಸೊ ಇವತ್ತು ನಾನು ರಿವ್ಯೂ ಮಾಡಲಿಕ್ಕೆ ಹೊರಟಿರೋ ಮೂವಿ ಬಂದ್ಬಿಟ್ಟು ದೃಶ್ಯಂ 3. ಓಕೆ, ಸೊ ನಾನು ದೃಶ್ಯಂ 1, 2 ಇದು ಕನ್ನಡದಲ್ಲಿ ನೋಡಿದೆ. ನಮ್ಮ ರವಿ ಸರ್ ಹೀರೋ, ಎಲ್ರಿಗೂ ಗೊತ್ತಿರ್ಬೋದು. ಸೊ ಬಟ್ ಈ ಸಲ ದೃಶ್ಯಂ 3 ಉಂಟಲ್ಲ, ಅದು ಮಲಯಾಳಂ ಮೂವಿ. ಸೊ ಅದನ್ನ ಕನ್ನಡದಲ್ಲಿ ಡಬ್ ಮಾಡಿದ್ದಾರೆ. ಅದನ್ನು ನಾನು ನೋಡ್ಕೊಂಡು ಬಂದು ಅದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಏನಿಲ್ಲ, ನೀವು ಏನು ದೃಶ್ಯಂ 1, 2 ಕನ್ನಡದಲ್ಲಿ ನೋಡಿರ್ತೀರ ನೋಡಿ, ಸೇಮ್ ನೇಮ್ ಸ್ವಲ್ಪ ಚೇಂಜ್ ಆಗಿ ಇದು ಮಲಯಾಳಂ ಅಲ್ಲಿ ಅಷ್ಟೇ ಡಿಫ್ರೆನ್ಸ್. ಸೊ 1, 2 ನೋಡಿದವರಿಗೆ ಇದು ಏನು ಅಷ್ಟು ಎಲ್ಲ ಗೊತ್ತಾಗುತ್ತೆ, ನಾನು ಏನು ಹೇಳ್ತೀನಿ ಅದು ಅರ್ಥ ಆಗುತ್ತೆ. 1, 2 ನೋಡಿಲ್ಲ ನೋಡಿ, ಅವ್ರಿಗೆ ಏನೂ ಅರ್ಥ ಆಗಲ್ಲ. ಸೊ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದ್ ಸ್ವಲ್ಪ ಬ್ರೀಫ್ ಆಗಿ 1 ಮತ್ತೆ 2 ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆನಾ, ಅದು ಬೆಟರ್ ಅಲ್ವಾ? ಸೊ ದೃಶ್ಯಂ 1, 2 ಇದು ನಾನು ಮಲಯಾಳಂ ಇದರಲ್ಲಿ ಯಾರೆಲ್ಲ ಆಕ್ಟಿಂಗ್ ಮಾಡಿದ್ದಾರೆ ಅದು ಹೇಳ್ತೀನಿ. ಫಸ್ಟಿಂಗ್ ಹೀರೋ ಬಂದ್ಬಿಟ್ಟು ಮೋಹನ್ ಲಾಲ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಅವರ ನೇಮ್ ಬಂದ್ಬಿಟ್ಟು ಜಾರ್ಜ್ ಕುಟ್ಟಿ ಅಂತ. ಓಕೆ, ಸೊ ಬೇಸಿಕಲಿ ಅವರು ಕೇರಳ ಒಂದು ಫ್ಯಾಮಿಲಿ. ಅವರ ಹೆಂಡತಿ ಬಂದ್ಬಿಟ್ಟು ರಾಣಿ ಅಂತ. ಅವರ ಪಾತ್ರದ ಹೆಸರು ನಮ್ಮ ಮೀನಾ ಮ್ಯಾಮ್ ಆಕ್ಟಿಂಗ್ ಮಾಡಿದ್ದಾರೆ. ನನಗೆ ಮೀನಾ ಅಂತಂದ್ರೆ ತುಂಬಾ ಇಷ್ಟ. ನಮ್ಮ ಕನ್ನಡದಲ್ಲಿ ಕೂಡ ಅವ್ರು ಆಕ್ಟಿಂಗ್ ಮಾಡ್ತಾರಲ್ಲ, ಸೊ ಅವರು. ಸೊ ಇಬ್ರು ಮಕ್ಕಳು ಅಂಜು ಮತ್ತೆ ಅನು ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು ಫ್ಯಾಮಿಲಿ ಇರೋದು ಕೇರಳದಲ್ಲಿ. ಸೊ ಅವರು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆಯ್ತಾ. ಜಾರ್ಜ್ ಕುಟ್ಟಿ ಅವರು ಒಂದು ಕೇಬಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಡ್ರೀಮ್ ಇರ್ತದೆ, ನಾನು ಒಂದು ಮೂವಿ ಮಾಡಬೇಕು ಅಂತ ಒಂದು ಡ್ರೀಮ್ ಇಟ್ಕೊಂಡು ಮಿಡಲ್ ಕ್ಲಾಸ್ ಲೈಫ್ ಲೀಡ್ ಮಾಡ್ತಾ ಇರೋ ಒಂದು ಫ್ಯಾಮಿಲಿ ಅದು. ಸೊ ಹೀಗಿರ್ಬೇಕಾದ್ರೆ ಅವರ ದೊಡ್ಡ ಮಗಳು ಅಂಜು ಏನಾಗುತ್ತಾ ಅಂತ ಹೇಳಿದ್ರೆ, ಒಬ್ಬ ಅವಳದು ಒಂದು ಪ್ರೈವೇಟ್ ವಿಡಿಯೋ ಮಾಡ್ಕೊಂಡು ಅವಳಿಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸೊ ಅವಳು ಏನ್ ಮಾಡ್ತಾಳೆ, ಅದನ್ನ ತನ್ನ ತಾಯಿಗೆ ಬಂದು ಹೇಳ್ತಾಳೆ, ಮತ್ತೆ ತಂಗಿಗೆ ಕೂಡ ಗೊತ್ತಾಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಅದು ಡಿಲೀಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಸೊ ಅದು ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋ ಹುಡುಗನ ಹೆಸರು ಬಂದ್ಬಿಟ್ಟು ವರುಣ್ ಅಂತ. ಅವನು ಸ್ವಲ್ಪ ರಿಚ್ ಫ್ಯಾಮಿಲಿ. ಅವರ ತಂದೆ ಬಂದ್ಬಿಟ್ಟು ಪೊಲೀಸ್ ಆಫೀಸರ್. ಓಕೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದಿನ ಹೀಗೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅವರದು ತಾಯಿ, ಅಂಜುದು ತಾಯಿ ಅಂಜು ಮತ್ತೆ ಆ ಚಿಕ್ಕ ಹುಡುಗಿ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಫೈಟ್ ಮಾಡ್ತಾ ಮಾಡ್ತಾ ಅವನನ್ನ ವರುಣನ್ನ ಇವರು ಸಾಯಿಸ್ತಾರೆ. ಓಕೆ, ಸೊ ಸಾಯಿಸಿ ಆದ್ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದೆಲ್ಲವನ್ನ ನಮ್ಮ ಜಾರ್ಜ್ ಕುಟ್ಟಿಗೆ ಅವರು ಹೇಳ್ತಾರೆ, ಆಯ್ತಾ. ಸೊ ಅದು ಗೊತ್ತಾಗಿ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ, ಹೆಣನ ಹೈಡ್ ಮಾಡ್ತಾರೆ. ಓಕೆ, ಹೇಗೆ ಹೈಡ್ ಮಾಡ್ತಾರ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಪೊಲೀಸ್ ಆಫೀಸರ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಆದ್ರೂ ಯಾರಿಗೂ ಗೊತ್ತಾಗಲ್ಲ. ಸೊ ಅದು ಇನ್ವೆಸ್ಟಿಗೇಷನ್ ಹೇಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಅದು ಒಂಥರ ತುಂಬಾ ಚೆನ್ನಾಗಿದೆ ಮೂವಿ, ಆಯ್ತಾ. ಸೊ ಅದು ಫಸ್ಟ್ ಪಾರ್ಟ್. ಅವ್ರು ಏನ್ ಮಾಡಿದ್ರು ಅವರಿಗೆ ಹೆಣ ಸಿಗಲ್ಲ, ಆಯ್ತಾ. ಸೊ ಅದು ಬಂದ್ಬಿಟ್ಟು ಫಸ್ಟ್ ಪಾರ್ಟ್. ಓಕೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೇಸ್ ವಾಪಸ್ ರೀಓಪನ್ ಮಾಡ್ತಾರೆ. ಯಾರಂತ ಹೇಳಿದ್ರೆ ವರುಣಿದ್ದು ತಾಯಿ, ಆಯ್ತಾ. ಅವಳು ಆಂಗ್ರಿ ಬರ್ಡ್ ತರ ಇದ್ದಾಳೆ ಅದರಲ್ಲಿ. ಸೊ ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಕೇಸ್ ರೀಓಪನ್ ಮಾಡ್ತಾಳೆ. ನನ್ನ ಮಗನಿಗೆ ನ್ಯಾಯ ಸಿಗ್ಬೇಕು, ಅವರೇ ಮಾಡಿರೋದು ಅಂತ ಅವಳಿಗೊಂದು ಇರ್ತದೆ. ಓಕೆ, ಅದಕ್ಕೆ ಬೇಕಾದಂಗೆ ಅವಳಿಗೆ ಪುರಾವೆ ಕೂಡ ಸಿಗ್ತದೆ. ಓಕೆ, ಅವರೇ ಮಾಡಿದ್ದು ಅನ್ನೋದಕ್ಕೆ ಒಂದು ಚಿಕ್ಕದಾಗಿ ಸಾಕ್ಷಿ ಸಿಗ್ತದೆ. ಸೊ ಅದನ್ನ ಇಟ್ಕೊಂಡು ಅವಳು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ಪೊಲೀಸರನ್ನ ಹಿಡ್ಕೊಂಡು. ಓಕೆ, ಅದು ಮೂವಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ನಂಗೆ ತುಂಬಾ ಇಷ್ಟ ಆಯ್ತು ಅದು ಮೂವಿ, ಆಯ್ತಾ, ಪಾರ್ಟ್ 2. ಸೊ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲಿ ಹೆಣ ಇದೆ ಅಂತ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜಾರ್ಜ್ ಕುಟ್ಟಿ ಅವನು ಪೊಲೀಸ್ಗಿಂತ ಜಾಸ್ತಿ ಆಲೋಚನೆ ಮಾಡಿ ಏನ್ ಮಾಡ್ತಾನೆ, ಆ ಹೆಣವನ್ನ ಇನ್ನೊಂದು ಹೆಣ ಒಟ್ಟಿಗೆ ಎಕ್ಸ್ಚೇಂಜ್ ಮಾಡಿಬಿಡ್ತಾರೆ. ಸೊ ಅವ್ರಿಗೆ ಏನ್ ಹೆಣ ಸಿಗ್ತದೆ ನೋಡಿ, ಅದು ಅವ್ರದ್ದು ಮಗಂದು ಆಗಿರಲ್ಲ, ವರುಣದು ಆಗಿರಲ್ಲ. ಸೊ ಅವರು ಸೋಲ್ತಾರೆ ಅದರಲ್ಲಿ. ಓಕೆ, ಸೊ ಅದು ಬಂದ್ಬಿಟ್ಟು ಸ್ಟೋರಿ 2, ದೃಶ್ಯಂ ಪಾರ್ಟ್ 2. ಓಕೆ, ಸೊ ಈ ತರ ಆದ್ಮೇಲೆ ಆ ವರುಣಿದ್ದು ತಾಯಿ ಏನಂತ ಆಗ್ತಾಳೆ ಅಂತ ಹೇಳಿದ್ರೆ, ಡಿಪ್ರೆಸ್ ಆಗ್ತಾಳೆ. ತನ್ನ ಮಗನಿಗೆ ನ್ಯಾಯ ಸಿಕ್ಕಿಲ್ಲ,
ಆ ತರ ಡಿಪ್ರೆಸ್ ಆಗ್ತಾಳೆ. ಬಟ್ ಈ ಫ್ಯಾಮಿಲಿ ಚೆನ್ನಾಗೇ ಇರ್ತದೆ. ಇದು ಬಂದ್ಬಿಟ್ಟು ಪಾರ್ಟ್ 2. ಇಲ್ಲಿ ತನಕ ನೋಡಿರ್ತೀರಾ, ನೋಡದವರಿಗೆ ನಾನಿದು ಹೇಳಿದ್ದು ಇನ್ಫಾರ್ಮೇಶನ್. ಇವಾಗ ದೃಶ್ಯಂ ಪಾರ್ಟ್ 3 ಇವಾಗ ನಾನು ರೀಸೆಂಟ್ ಆಗಿ ಹೋಗಿ ನೋಡಿದ್ದು. ಓಕೆನಾ? ಸೊ ಇಲ್ಲಿ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅವನಿಗೆ ಜಾರ್ಜ್ ಕುಟ್ಟಿಗೆ ಒಂದು ಆಸೆ ಇರ್ತದಲ್ಲ, ನಾನೊಂದು ಮೂವಿ ಮಾಡಬೇಕು ಅಂತ. ಅದು ಇಲ್ಲಿ ಫುಲ್ಫಿಲ್ ಆಗ್ತದೆ. ಅವನು ಮಿಡಲ್ ಕ್ಲಾಸ್ ಇಂದ ಅವನಿವಾಗ ರಿಚ್ ಆಗ್ತಾನೆ. ಅವನು ತನ್ನ ಜೀವನದಲ್ಲಿ ಏನೆಲ್ಲ ಆಗಿದೆ ನೋಡಿ ಅಂತ ಹೇಳಿದ್ರೆ, ಇವಾಗ ನಾನು ಏನೆಲ್ಲ ಹೇಳ್ದೆ ನೋಡಿ, ಅವನು ಇದೇ ಸ್ಟೋರಿ ಇಟ್ಕೊಂಡು ಒಂದು ಮೂವಿ ಮಾಡ್ತಾನೆ. ಓಕೆ, ಸೊ ಅದ್ರಲ್ಲಿ ಅವನು 100 ಕೋಟಿ 1000 ಕೋಟಿ ತನಕ ಪ್ರಾಫಿಟ್ ಮಾಡ್ಕೊಂತಾನೆ. ಈ ಮೂವಿಲಿ ಅವನು ಫುಲ್ ಹೈ ಆಗಿ ರಿಚ್ ಆಗಿರ್ತಾನೆ. ಟೋಟಲ್ ಈ ಮೂವಿನ ರಿಚ್ ಆಗ್ತಾನೆ, ಸ್ಟಾರ್ಟಿಂಗ್ ಅಲ್ಲಿ ರಿಚ್ ಆಗಿರ್ತಾನೆ. ಆ ಮೂವಿ ಸಕ್ಸಸ್ ಆಗಿ ಓಡ್ತಾ ಇರುತ್ತೆ. ಅದ್ರ ಜೊತೆಗೆ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ತನ್ನ ದೊಡ್ಡ ಮಗಳಿಗೆ ಅಂಜುಗೆ ಮದ್ವೆ ಮಾಡ್ಲಿಕ್ಕೆ ಹುಡುಗನ ಹುಡುಕ್ತಾ ಇರ್ತಾರೆ. ಎಷ್ಟು ಹುಡುಕಿದ್ರು ಏನಾಗುತ್ತಾ ಅಂತ ಹೇಳಿದ್ರೆ ಸೆಟ್ ಆಗಲ್ಲ. ಏನಕ್ಕಂತ ಆಲ್ರೆಡಿ ಅವ್ರ ಮೇಲೆ ಕೇಸ್ ಇರ್ತದಲ್ವಾ, ಸೊ ಸೆಟ್ ಆಗಲ್ಲ. ಏನ್ ಮಾಡಿದ್ರು ಸೆಟ್ ಆಗಲ್ಲ, ಆಯ್ತಾ? ಸೊ ಅವನಿಗೆ ಒಂದ್ ತಲೆಯಲ್ಲಿ ಇರ್ತದೆ, ಬೇರೆ ದೇಶದ ಹುಡುಗ ಬೇಡ, ನಮ್ಮ ದೇಶದ್ದೇ ಹುಡುಗನ ಜೊತೆ ಮದ್ವೆ ಮಾಡ್ಬೇಕು ಅಂತ. ಸೊ ನಮ್ಮ ದೇಶದ ಹುಡುಗನ್ ಮದ್ವೆ ಮಾಡ್ತಾ ಆಲ್ರೆಡಿ ಅವ್ರ ಮೇಲೆ ಕೇಸ್ ಎಲ್ಲ ಇರ್ತದಲ್ಲ, ಸೊ ಯಾರಾದ್ರೂ ಅದನ್ನ ತಪ್ಪಿಸೋದು ಆ ತರ ಮಾಡ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ತುಂಬಾ ಹುಡುಗನ ಹುಡುಕ್ತಾ ಇರ್ತಾರೆ. ಅವಾಗ ಅವನಿಗೆ ಒಂದು ಗೊತ್ತಾಗ್ತದೆ, ಯಾರೋ ಬೇಕಂತಾನೆ ಇಂಟೆನ್ಷನಲಿ ಮದುವೆ ತಪ್ಪಿಸ್ತಾ ಇದ್ದಾರೆ ಅಂಜುದು ಅಂತ. ಓಕೆ, ಅದು ಯಾರು ಅಂತ ಫೈಂಡ್ ಔಟ್ ಮಾಡೋದೇ ಹಾಫ್ ಆಫ್ ದ ಮೂವಿ. ಓಕೆ, ಅದೇ ಅವ್ರು ಫುಲ್ ಹುಡುಕ್ತಾ ಇರ್ತಾರೆ, ಯಾರಪ್ಪ ಇದು ತಪ್ಸೋದು ಅಂತ. ಓಕೆ, ಹಾಫ್ ಬಂದ್ಬಿಟ್ಟು ಜಾರ್ಜ್ ಕುಟ್ಟಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಯಾರು ಇದ್ರ ಹಿಂದೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವನಿಗೆ ಸಿಗ್ತಾನೆ. ಓಕೆ, ಬಟ್ ಅವನಿಗೆ ಮತ್ತೆ ಇವನಿಗೆ ಯಾವುದೇ ತರದ ಕನೆಕ್ಷನ್ ಇರಲ್ಲ. ನಿಂಗೆ ನನ್ ಮೇಲೆ ಏನಕ್ಕೆ ದ್ವೇಷ ಅಂತ ಕೇಳಿದ್ರು ಅವನು ಏನೂ ಆನ್ಸರ್ ಕೊಡಲ್ಲ. ಓಕೆ, ಅವಾಗ ಜಾರ್ಜ್ ಕುಟ್ಟಿಗೆ ಅನಿಸ್ತದೆ ಯಾರೋ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮತ್ತೆ ವಾಪಸ್ ಕೀಸ ರೀಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಸೊ ಜಾರ್ಜ್ ಕುಟ್ಟಿ ಪೊಲೀಸರು 1 ಸ್ಟೆಪ್ ತಗೊಂಡ್ರೆ ಇವನು 2 ಸ್ಟೆಪ್ ತಗೊಳ್ಳೋನಲ್ಲ. ಸೊ ಅದಕ್ಕೆ ಮುಂಚೆನೆ ಏನಾದ್ರು ಕೇಸ್ ಹಾಕ್ತಾರ ಅಂತ ಫಸ್ಟಿಗೆ ಲಾಯರ್ ಎಲ್ಲ ಹೈರ್ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋದು ಎಲ್ಲ ಪ್ರಿಪೇರ್ ಆಗ್ತಾನೆ. ಓಕೆ, ಹೀಗಿರ್ಬೇಕಾದ್ರೆ ಏನಾಗುತ್ತಂತ ಹೇಳಿದ್ರೆ, ಅವನ ಮಗಳಿಗೆ ಒಂದು ಫಾರಿನ್ ಸಂಬಂಧ ಬರ್ತದೆ. ಸೊ ಜಾರ್ಜ್ ಕುಟ್ಟಿ ನಾನು ಹೇಳ್ದಂಗೆ ಫಾರಿನ್ ಸಂಬಂಧ ಒಪ್ಪಲ್ಲ. ಬಟ್ ಅವನ ಹೆಂಡತಿ ರಾಣಿ ಏನ್ ಹೇಳ್ತಾಳೆ, ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವನಿಗೆ ಒಪ್ಪಿಸ್ತಾಳೆ. ಸೊ ಏನಾಗುತ್ತಾ ಅಂತ ಹೇಳಿದ್ರೆ, ಅವನು ಒಪ್ಕೋತಾನೆ, ಅವ್ರ ಫ್ಯಾಮಿಲಿ ಒಪ್ಕೋತಾರೆ, ಇವ್ರ ಫ್ಯಾಮಿಲಿ ಒಪ್ಕೊಂಡು ಮದುವೆ ನಿರ್ಧಾರ ಆಗುತ್ತೆ. ಓಕೆ, ಸೊ ನಿಶ್ಚಯ ಕೂಡ ಮಾಡ್ತಾರೆ. ಆದ್ರೆ ಮದುವೆ ಆಗುವ ಟೈಮಲ್ಲಿ ಉಂಟಲ್ಲ, ತುಂಬಾನೇ ಏನೇನೋ ಇನ್ಸಿಡೆಂಟ್ ನಡೆದೋಗುತ್ತೆ ಇದ್ರಲ್ಲಿ. ಓಕೆನಾ? ಸೊ ವಾಪಸ್ ಕೇಸ್ ರೀಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ಇಲ್ಲದೆಲ್ಲ ಕೇಸ್ ಇವಳ ಮೇಲೆ ಹಾಕಿ ಇವಳನ್ನ ಟ್ರ್ಯಾಪ್ ಮಾಡಿ ಮುಂಚೆ ಕೇಸಿಗೆ ಲಿಂಕ್ ಮಾಡಿ ಇವಳನ್ನ ವಾಪಸ್ ಜೈಲಿಗೆ ಹಟ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅದೇ ಇಲ್ಲಿ ಸ್ಟೋರಿ. ಓಕೆನಾ? ಸೊ ಏನಂತ ಹೇಳಿದ್ರೆ, ಮುಂಚೆ ಕೇಸ್ ಅವರಿಗೆ ರೀಓಪನ್ ಮಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಆಗಲ್ಲ. ಸೊ ಯಾವುದೋ ಒಂದು ಫೇಕ್ ಕೇಸ್ ಇವಳ ಮೇಲೆ ಹಾಕಿ, ಅಂಜು ಮೇಲೆ ಹಾಕಿ ಮುಂಚೆ ಕೇಸನ್ನ ರೀಓಪನ್ ಮಾಡ್ಬೋದು, ಅದಕ್ಕೆ ಕನೆಕ್ಷನ್ ಮಾಡಿ ರೀಓಪನ್ ಮಾಡ್ಬೋದು ಅಂತ ಪ್ಲಾನ್ ಅವರದು. ಸೊ ಅದ್ರ ಹಿಂದೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಪಾರ್ಟಲ್ಲಿ ತಿಳ್ತದೆ. ಓಕೆನಾ? ಸೊ ನಂಗೆ ಹೇಗ್ ಅನಿಸ್ತು ಅಂತ ಹೇಳಿದ್ರೆ, ಮೂವಿ ಫಸ್ಟ್ ಹಾಫ್ ನಂಗೆ ತುಂಬಾ ಡ್ರ್ಯಾಗ್ ಮಾಡಿದ್ರು ಅಂತ ಅನಿಸ್ತು. ಜಸ್ಟ್ ಒಂದು ಮದ್ವೆಗೆ ಗಂಡು ಹುಡ್ಕೋದು ನಂಗೊಂಥರ ಓಕೆ ಅನಿಸ್ತು. ಬಟ್ ತುಂಬಾ ಲ್ಯಾಗ್ ಆಯ್ತಂತ ಅನಿಸ್ತು. ಓಕೆ, ಆಕ್ಟಿಂಗ್ ಸೂಪರ್ ಆಗಿದೆ. ಮೋಹನ್ ಲಾಲ್ ಸರ್ ಮತ್ತೆ ನಮ್ಮ ಮೀನಾ ಸೂಪರ್ ಆಗಿ ಮಾಡಿದ್ದಾರೆ. ಆಕ್ಟಿಂಗ್ ವೈಸ್ ಏನು ತುಂಬಾ ಚೆನ್ನಾಗಿದೆ. ಬಟ್ ತುಂಬಾ ಲ್ಯಾಗ್ ಆಯ್ತು ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಕೂಡ ನಂಗೆ ಸ್ವಲ್ಪ ಲ್ಯಾಗ್ ಆಯ್ತಂತ ಅನಿಸ್ತು. ಎಂಡಿಂಗ್ ಅಷ್ಟೆಲ್ಲ ಕೇಸ್ ಅವಳ ಮೇಲೆ ಹಾಕಿದ್ರು, ಫೇಕ್ ಕೇಸ್ ಅವಳ ಮೇಲೆ ಹಾಕಿ ಅವಳನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಜಾರ್ಜ್ ಕುಟ್ಟಿ ಅದಕ್ಕೆ ಪ್ರತ್ಯುತ್ತರ ಏನ್ ಕೊಡ್ತಾರೆ, ಅವರು ಏನಾದ್ರೂ ಒಂದು ಕೇಸ್ ಬರೋ ಮುಂಚೆನೆ ಮಗಳನ್ನ ಹೇಗೆ ಕಾಪಾಡ್ಕೋತಾರೆ, ಅದು ತುಂಬಾನೇ ಚೆನ್ನಾಗಿದೆ ನೋಡ್ಲಿಕ್ಕೆ. ನಂಗೆ ಟ್ವಿಸ್ಟ್ ಎಲ್ಲ ತುಂಬಾನೇ ಇಷ್ಟ ಆಯ್ತು ಮೂವಿದ್ದು. ಸೊ ನನ್ ಪ್ರಕಾರ ಈ ಮೂವಿ 1 ಟೈಮ್ ವಾಚ್ ಅಂತ ಅನ್ಸುತ್ತೆ. ನನ್ ಪ್ರಕಾರ ರಿವ್ಯೂ ಕೊಡೋದಂತ ಹೇಳಿದ್ರೆ, ಒಂದು ಔಟ್ ಆಫ್ 10 ನಾನೊಂದು 6 ಕೊಡ್ತೀನಿ. ಏನಕ್ಕಂತ ಹೇಳಿದ್ರೆ, ನಂಗೆ ಫಸ್ಟ್ ಹಾಫ್ ತುಂಬಾ ಲ್ಯಾಗ್ ಅನಿಸ್ತು. ಸೆಕೆಂಡ್ ಹಾಫ್ ಎಂಡ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು. ಓಕೆ, ಸೊ ಆಕ್ಟಿಂಗ್ ವೈಸ್ ಎಲ್ಲ ಸೂಪರ್ ಆಗಿತ್ತು. ಸೊ ಇದು ನಂದು ರಿವ್ಯೂ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಟ್ರೈ ಮಾಡಿದೆ ಗೈಸ್. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ,
ಸೊ ಇದಾಗಿತ್ತು ನನ್ನ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.